ಎಲ್ಲರಿಗೂ ನಮಸ್ತೆ. ಇವತ್ತು ನಾನು ಮಾಡ್ತಾಯಿದ್ದೀನಿ ಅಕ್ಕಿ ಹಪ್ಪಳ. ಅಕ್ಕಿ ಹಪ್ಪಳ ಮಾಡೋದಕ್ಕೆ ಮೊದಲಿಗೆ ಮಸಾಲೆ ರುಬ್ಕೋತೀನಿ. ಸಿಂಪಲ್ ಆದ ಮಸಾಲ ಇದು, ಜಾಸ್ತಿ ಏನಿಲ್ಲ. ಹಸಿ ಶುಂಠಿ ಒಂದು 3 ಇಂಚಷ್ಟು ಹಸಿ ಶುಂಠಿ ನಾನು ತೊಗೊಂಡಿದ್ದೀನಿ. ಮತ್ತು ಹಸಿ ಮೆಣಸಿನ್ಕಾಯಿ ಖಾರಕ್ಕೆ ಎಷ್ಟು ಬೇಕೋ ಅಷ್ಟು, 2 ಸ್ಪೂನು ಜೀರಿಗೆ, ಇದಿಷ್ಟನ್ನು ರುಬ್ಕೋಬೇಕು. ಹೀಗೆ ಮಸಾಲೆ ರುಬ್ಕೊಂಡಾದಮೇಲೆ ಒಂದು ಪಾತ್ರೆಯಲ್ಲಿ ನೀರು ಹಾಕ್ತಾಯಿದ್ದೀನಿ. ಒಂದು ದೊಡ್ಡ ಲೋಟದಲ್ಲಿ 3 ಲೋಟ ನಾನು ನೀರು ಹಾಕ್ತಾಯಿದ್ದೀನಿ. ಈಗ ನೀರಿಗೆ ರುಬ್ಕೊಂಡಿರುವಂಥ ಮಸಾಲೆ ಹಾಕ್ತಾಯಿದ್ದೀನಿ. ಇದಕ್ಕೆ ಸೋಡಾ ಪುಡಿ ಅರ್ಧ ಸ್ಪೂನು ಕೂಡ ಅಲ್ಲ, ಅರ್ಧ ಸ್ಪೂನ್ಗಿಂತನೂ ಕಮ್ಮಿ ಸೋಡಾ ಪುಡಿ ಹಾಕಿ, ರುಚಿಗೆ ಉಪ್ಪು ಹಾಕಿದ್ದೀನಿ. ಉಪ್ಪು ಸ್ವಲ್ಪ ಕಮ್ಮಿನೇ ಹಾಕ್ಕೊಳ್ಳಿ. ಆಮೇಲೆ ಈಗ ನಾನು ಯಾವ ಲೋಟದಲ್ಲಿ ನೀರು ಹಾಕಿದ್ನೋ ಅದೇ ಲೋಟದ ಅಳತೆಯಲ್ಲಿ ಅಕ್ಕಿ ಹಿಟ್ಟು ತೊಗೊಂಡಿದ್ದೀನಿ. ಈಗ ನಾನು ಅರ್ಧ ಲೋಟ ಅಕ್ಕಿ ಹಿಟ್ಟನ್ನು ಕಲಿಸ್ಕೊತೀನಿ. ಇದಕ್ಕೆ ನೀರು ಅಳತೆ ಮಾಡಿ ಕರೆಕ್ಟಾಗಿ ತೊಗೋಬೇಕು. ನೀರಿನ ಅಳತೆ ಕರೆಕ್ಟಾಗಿದ್ದರೆ ಹಪ್ಪಳ ತುಂಬ ಚೆನ್ನಾಗಾಗತ್ತೆ. ಈಗ 3/4 ಲೋಟ ನೀರಲ್ಲಿ ನಾನು ಅರ್ಧ ಲೋಟ ಹಿಟ್ಟನ್ನು ಕಲಿಸ್ತಾ ಇದ್ದೀನಿ. 3/4 ಲೋಟ ನೀರು ಅಂದರೆ 1 ಲೋಟ ಅಕ್ಕಿ ಹಿಟ್ಟಿಗೆ 1/4 ಲೋಟ ನೀರು, ಇದು ಸರಿಯಾದ ಅಳತೆ. ಈಗೇನು ಹಿಟ್ಟು ಕಲಿಸ್ಕೊಂಡಿದ್ದೀವಲ್ಲ ಅದಷ್ಟು ಲೆಕ್ಕ ಇಟ್ಕೊಂಡು 1 ಲೋಟ ಹಿಟ್ಟಿಗೆ 1/4 ಲೋಟ ನೀರು, ಅಂದರೆ 3 ಲೋಟ ಅಕ್ಕಿ ಹಿಟ್ಟಿಗೆ 3/4 ಲೋಟ ನೀರು, ಇದು ಸರಿಯಾದ ಅಳತೆ. ಈಗ ಮಸಾಲ ಕುದೀತಾ ಇದೆ. ಈ ಟೈಮಲ್ಲಿ ಉಪ್ಪು ಸರಿ ಇದೆ ಅಂತ ನೋಡ್ಕೋಬೇಕು. ಉಪ್ಪು ಸ್ವಲ್ಪ ಕಮ್ಮಿನೇ ಇರಲಿ, ಹಪ್ಪಳ ಒಣಗಿದ ಮೇಲೆ ಕರೆಕ್ಟಾಗಿ ಆಗುತ್ತೆ. ಈಗ ಮಸಾಲ ಕುದೀತಾ ಇರುವಾಗ ಕಲಿಸ್ಕೊಂಡಿರೋಂಥ ಅಕ್ಕಿ ಹಿಟ್ಟನ್ನು ಇದಕ್ಕೆ ಹಾಕಿ ಕೈ ಬಿಡದೆ ಹೀಗೆ ಕಲಿಸ್ಬೇಕು. ಹಪ್ಪಳದ ಮುದ್ದೆ ಮಾಡೋದು ತುಂಬ ಸುಲಭ, ಗಂಟೆ ಏನೂ ಆಗಲ್ಲ. ನೋಡಿ ಕುದೀತಾ ಇದೆ. ಈಗ ಕುದೀತಾ ಇರುವಾಗ ಇದು 1 ಲೋಟದಲ್ಲಿ ಅರ್ಧ ಲೋಟ ಉಳಿದೈತಲ್ಲ ಅದು, ಮತ್ತು 2 ಲೋಟ ಹಿಟ್ಟು. ಮುಂಚೆ ಅರ್ಧ ಲೋಟ ಹಿಟ್ಟು ನೀರಾಗಿ ಕಲಿಸ್ಕೊಂಡಿದ್ದೀನಿ. ಮತ್ತು ಈಗ ಮೇಲೆ 2.5 ಲೋಟ ಹಿಟ್ಟು ಹಾಕಿದ್ದೀನಿ, 3 ಲೋಟ ಹಿಟ್ಟು. ಈಗ ಸರಿಯಾಗಿ ಮುದ್ದೆ ಕೋಲಲ್ಲಿ ಈ ರೀತಿ ಕಲಿಸ್ಕೋಬೇಕು. ನೀರಿನ ಅಳತೆ ಕರೆಕ್ಟಾಗಿ ಇದ್ಬಿಟ್ರೆ ಹಪ್ಪಳ ತುಂಬ ಚೆನ್ನಾಗಾಗತ್ತೆ. ಈಗ ಇದನ್ನು ಸರಿಯಾಗಿ ಕಲಿಸ್ಕೋಬೇಕು. ನೀರಿನ ಅಳತೆ ಕರೆಕ್ಟಾಗಿರಬೇಕು ಮತ್ತು ಹಿಟ್ಟನ್ನು ಸರಿಯಾಗಿ ಬೇಯಿಸ್ಕೋಬೇಕು. ಇದು ತುಂಬ ಇಂಪಾರ್ಟೆಂಟ್. ಸ್ಟವ್ ಮೇಲೆ ಕಲಿಸೋದಕ್ಕೆ ಕಷ್ಟ ಅನ್ನಿಸ್ತು, ಅದಕ್ಕೆ ಸ್ಟವ್ವಿಂದ ಕೆಳಗೆ ಇಳಿಸ್ಕೊಂಡು ಕಲಿಸ್ತಾ ಇದ್ದೀನಿ. ನೀವು ಏನಾದ್ರು ಕೆಳಗೆ ಇಟ್ಕೊಂಡು, ಅಂದರೆ ನೆಲದ ಮೇಲೆ ಇಟ್ಕೊಂಡು ಕೆಳಗೆ ಕೂತ್ಕೊಂಡು ಕಲಿಸೋದಿದ್ರೆ ಕಲಿಸ್ಕೋಬೋದು. ಇದು ಸರಿಯಾಗಿ ಕಲಿಸ್ಕೋಬೇಕು. ಈಗ ಕಲಿಸ್ಕೊಂಡಾದ್ಮೇಲೆ ಮತ್ತೆ ಸ್ಟವ್ ಹಚ್ಬಿಟ್ಟು ಸ್ಟವ್ನ ಪೂರ ಕಮ್ಮಿ ಇಡಬೇಕು. ಪೂರ ಸಿಮ್ಮಲ್ಲಿಟ್ಟು ಮತ್ತು 10 ನಿಮಿಷ ಬೇಯೋದಕ್ಕೆ ಬಿಡಬೇಕು. ಸರಿಯಾಗಿ 10 ನಿಮಿಷ ಬಿಡಬೇಕು. ಈಗ ಸ್ವಲ್ಪ ದೊಡ್ಡ ಪಾತ್ರೆ ತೊಗೊಳ್ಳಿ. ಈ ರೀತಿ ಖಾಲಿ ಇದ್ದರೆ ಆವಿ ತುಂಬಿಕೊಂಡು ಚೆನ್ನಾಗಿ ಬೇಯುತ್ತೆ ಹಿಟ್ಟು ಸರಿಯಾಗಿ ಬೇಯಿಸೋದು ತುಂಬ ಇಂಪಾರ್ಟೆಂಟ್. ಹಿಟ್ಟು ಸರಿಯಾಗಿ ಬೆಂದಿಲ್ಲ ಅಂದರೆ ಹಪ್ಪಳ ಹೊಡೆದೋಗ್ತವೆ. ನೋಡಿ ಈಗ 10 ನಿಮಿಷ ಬೇಯಿಸಿ ಆದಮೇಲೆ ತಣ್ಣಗಾಗಿದೆ ಅಂದರೆ ಪೂರ್ವ ತಣ್ಣಗಾಗಿಲ್ಲ, ಕೈಯಲ್ಲಿ ಮುಟ್ಟೋ ಅಷ್ಟು ತಣ್ಣಗಾಗಿದೆ. ಹಪ್ಪಳದ ಹಿಟ್ಟು ಮತ್ತು ಯಾವಾಗಲೂ ಓಪನಲ್ಲಿ ಇಡಬಾರ್ದು, ಮುಚ್ಚಳ ಮುಚ್ಚಿನೇ ಇಡಬೇಕು. ತಣ್ಣಗಾಗೋದಕ್ಕೆ ಓಪನ್ ಇಟ್ಟು ತಣ್ಣಗಾಗೋದಕ್ಕೆ ಬಿಡಬೇಡಿ, ಮುಚ್ಚಳ ಮುಚ್ಚಿನೇ ಬಿಡಬೇಕು, ಹಿಟ್ಟು ಗಟ್ಟಿ ಆಗಿಬಿಡುತ್ತೆ.
ಮೇಲ್ಗಡೆಯಿಂದ ಹಿಟ್ಟು ಗಟ್ಟಿ ಆಗಿಬಿಡುತ್ತೆ. ಆವಾಗ ಆ ಹಿಟ್ಟು ವೇಸ್ಟ್ ಆಗುತ್ತೆ, ಗಂಟೆ ಆಗುತ್ತೆ. ಅದಕ್ಕೋಸ್ಕರ ಮುಚ್ಚಳ ಮುಚ್ಚಿಬಿಟ್ಟೇ ತಣ್ಣಗಾಗೋದಕ್ಕೆ ಬಿಡಬೇಕು. ಈಗ ಹಪ್ಪಳದ ಹಿಟ್ಟನ್ನು ಸ್ವಲ್ಪನೇ ತೊಗೊಂಡು ಚೆನ್ನಾಗಿ ನಾದ್ಕೋತೀನಿ. ಕೈಗೆ ಸ್ವಲ್ಪ ನೀರು ಹಚ್ಕೊಂಡ್ಬಿಟ್ಟು ಈ ರೀತಿ ನಾದ್ಕೋಬೇಕು. ನೀರಿನ ಅಳತೆ ಒಂದು ಮತ್ತು ಬೇಯಿಸೋದೊಂದು, ಇದೆರಡು ಕರೆಕ್ಟಾಗಿ ಆಗಿಬಿಟ್ರೆ ಹಪ್ಪಳ ತುಂಬ ಚೆನ್ನಾಗುತ್ತೆ. ಮಸಾಲ ಬೇಕಿದ್ರೆ ಸ್ವಲ್ಪ ಹೆಚ್ಚು ಕಮ್ಮಿ ಆದರೂ ನಡೆಯುತ್ತೆ. ನೋಡಿ, ಈ ರೀತಿ ಚೆನ್ನಾಗಿ ನಾದ್ಕೊಂಡು ಹಿಟ್ಟನ್ನು ಸಾಫ್ಟ್ ಮಾಡಿಕೊಂಡು ಆಮೇಲೆ ಈ ರೀತಿ ಉಂಡೆಗಳು ಮಾಡ್ಕೋಬೇಕು. ಈ ರೀತಿ ಮಾಡಿಕೊಂಡ್ರೆ ಅದೇ ಸೈಜ್ ಉಂಡೆ ಮಾಡ್ಕೊಳೋದಕ್ಕೆ ಸುಲಭ ಆಗುತ್ತೆ. ಈಗ ಒಂದಷ್ಟು ಉಂಡೆಗಳನ್ನೆಲ್ಲ ಮಾಡಿಕೊಂಡು ಒಂದು ದೊಡ್ಡ ಬೌಲಿಗೆ ನಾನು ಹಾಕಿ ಮುಚ್ಚಳ ಮುಚ್ಚಿಡ್ತೀನಿ. ಅದರಲ್ಲಿ ಸ್ವಲ್ಪ ಉಂಡೆನೇ ತಗೊಂಡು ನೋಡಿ, ನಾನು ಹಪ್ಪಳ ಒತ್ತೋ ಮಿಷನ್ನಲ್ಲಿ ನಾನು ಮಾಡ್ತಾಯಿದ್ದೀನಿ. ಈ ರೀತಿ ಸ್ವಲ್ಪ ದಪ್ಪ ಇರೋವಂಥ ಪ್ಲಾಸ್ಟಿಕ್ ಕವರ್ ತೊಗೊಂಡು ಒಂದೆರಡು ಸಲ ಅಷ್ಟೇ ಎಣ್ಣೆ ಹಚ್ಚಬೇಕು. ಪದೇ ಎಣ್ಣೆ ಹಚ್ಚಬೇಡಿ. ತುಂಬ ಎಣ್ಣೆ ಹಚ್ಚಿದ್ರೆ ಏನಾಗುತ್ತೆ, ಎಣ್ಣೆ ವಾಸನೆ ಆಗಿಬಿಡುತ್ತೆ ಹಪ್ಪಳ. ಇದು ವರ್ಷದ ತನಕ ಸ್ಟೋರ್ ಮಾಡಿ ತಿನ್ಬೋದು. ನೋಡಿ ಎಷ್ಟು ಚೆನ್ನಾಗಾಗಿದೆ. ಪದೇ ಎಣ್ಣೆ ಹಚ್ಚಬೇಡಿ, ಏನು ಅಂಟೋದಿಲ್ಲ. ಸ್ವಲ್ಪ ದಪ್ಪ ಇರೋವಂಥ ಪ್ಲಾಸ್ಟಿಕ್ ಕವರ್ ತೊಗೊಳ್ಳಿ. ಒಂದೆರಡು ಸಲ ಶುರುವಲ್ಲಿ ಎಣ್ಣೆ ಹಚ್ಚಿ ಪ್ರೆಸ್ ಮಾಡಿದ್ರೆ ಸಾಕು. ಇಲ್ಲಾಂದರೆ ಹಿಟ್ಟು ಹಚ್ಬಿಟ್ಟು ಲಟ್ಟಿಸಿ ಕೂಡ ಹಪ್ಪಳ ಮಾಡ್ಬೋದು. ಈಗ ನೋಡಿ, ಒಂದು ಸ್ವಲ್ಪ ಒಣಗುವಾಗ ಈ ರೀತಿ ಬಟ್ಲು ಥರ ತಿರ್ಕೊಳ್ಳುತ್ತೆ. ಆವಾಗ ಈ ರೀತಿ ಉಲ್ಟಾ ತಿರುಗಿಸಿ ಹಾಕಬೇಕು. ಹೀಗೆ 2 ದಿನ ಆದರೂ ಒಳ್ಳೆ ಬಿಸಿಲಲ್ಲಿ ಹಪ್ಪಳನ ಒಣಗಿಸ್ಬೇಕು. ವರ್ಷದ ತನಕ ಇಡ್ಬೋದು ಈ ಹಪ್ಪಳನ, ಏನೂ ಆಗಲ್ಲ, ತುಂಬ ಚೆನ್ನಾಗಿರುತ್ತೆ. ನೋಡಿ, ಚೆನ್ನಾಗಿ ಒಣಗಿದೆ. 2 ದಿನ ನಾನು ಚೆನ್ನಾಗಿ ಒಣಗಿಸಿದ್ದೀನಿ. ನೋಡಿ, ಒಂದು ಹಪ್ಪಳನೂ ಕೂಡ ಹೊಡೆದಿಲ್ಲ. ಚೆನ್ನಾಗಾಗಿದೆ, ರುಚಿನೂ ಸೂಪರಾಗಿದೆ. ನೋಡಿ ಎಣ್ಣೆಲಿ ಹೇಗೆ ಅರಳ್ತವಂತ. ತುಂಬ ಚೆನ್ನಾಗಾಗುತ್ತೆ. ಸಿಂಪಲ್ಲಾಗಿ ಮಾಡ್ಕೋಬೋದು. ಗರಿ ಆದ ಅಕ್ಕಿ ಹಿಟ್ಟಿನ ಹಪ್ಪಳ ರೆಡಿ.